ಅಲ್ಲಿ ದರ್ಶನ್ ಸರ್ ಮನೆ ಇದೆ, ಹೋಗೋಣ ಬಾ ಅನ್ನೋದು. ಅಲ್ಲಿ ಹೋಗೋರು ಒಳಗಡೆ ಒಂದು 500 ರೂಪಾಯಿ ಖರ್ಚು ಮಾಡಿಸ್ಬಿಡೋದು. ಆಗ ಡಿ ಬಾಸ್ ಅವರು ಬಂದರು. ಯಾವುದು ಬಟ್ ಬೇಜಾರು ಮಾಡ್ಕೊಬೋದೇನೋ ಅವ್ರ ಫ್ಯಾನ್ಸ್ ವೈಸಲ್ಲಿ ನಾವು ಒಂದು ಹಾಡು ಭಾಷೆಯಲ್ಲಿ ಹೇಳ್ತೀವಿ, ಯಾರಲ್ಲೇ ಹಿಂಗೆ ಬಂದ್ಬಿಟ್ಟ ಇದೇನು, ನಾವು ಹುಡುಗಿರು ನೋಡಿದ್ರೆ ಹಿಂದೆ ಹೋಗ್ತೀವಿ, ಆ ಅಪ್ಪನ ನೋಡಿದ್ರೆ ಹುಡುಗಿರು ಹಿಂದೆ ಬಂದು ಲವ್ ಮಾಡ್ತಾರಲ್ಲ, ಎಲ್ಲ ಪಿಕ್ಚರಲ್ಲಿ ಒಂಥರ ವಿಭಿನ್ನವಾಗಿದ್ದಲ್ಲ ಇದು ಯಾರು ಏನೋ ಇವನು ನಮ್ಮ ಏನೋ ಹಿಂದಿಯವ್ರೇನೋ ಅನ್ಕೊಂಬಿಟ್ಟಿದ್ವಿ ನಾವಾಗ. ಅಮಿತಾಬ್ ಬಚ್ಚನ್ ಏನೋ ರಿಲೇಟಿವ್ ಯಾರನ್ನ ಇದ್ದಿರ್ಬೋದೇನೋ ಯಪ್ಪ ಅನ್ಕೊಂಡಿದ್ವಿ. ಸೊ ಅದನ್ನು ಕೇಳಿದಾಗೆ ಅವರು ನಮ್ಮವರು ಅಂತ ಗೊತ್ತಾದಾಗೆ ಅವ್ರಿಗೆ ಹುಚ್ಚು ಅಭಿಮಾನಿ. ಇವತ್ತು ನಾನು ಬೆಂಗಳೂರಿಗೆ ಬರೋಕ್ಕೆ ಕಾರಣ ಡಿ ಬಾಸ್, ಒಂದೊಂದು ಡಿ ಬಾಸ್. ದಯವಿಟ್ಟು ನಾನು ಆ ಅಪ್ಪನ ಇವತ್ತಿಗೆ ನಾನು ಮೀಟ್ ಮಾಡಿಲ್ಲ. ನನ್ನ ಜೊತೆಗಿರೋ ಹುಡುಗರು ಅವ್ರ ಅಭಿಮಾನಿಗಳು ತುಂಬ ಹತ್ರದಲ್ಲಿರೋರು ಇದ್ದಾರೆ. ಅಣ್ಣ ನಾನು ಏನೋ ಒಂದು ಮಾಡಿ ಹೋಗ್ಬೇಕು, ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ಅಪ್ಪನ ನೋಡೋಕ್ಕಂತ ಬಂದು ಇಲ್ಲೊಂದು ಬದುಕು ಕಟ್ಕೊಂಡಿದ್ದೀನಿ. ಅದಾದ ಮೇಲೆ ನೆಕ್ಸ್ಟು ನಾನು ಈಗ ಹೋಗಿ ಸುಮ್ಮನೆ ನಾನೊಬ್ಬ ಫ್ಯಾನ್ ಅನ್ನೋದು ಬೇಡ, ಫ್ಯಾನ್ ಆದವನಿಗೆ ಅವ್ರಿಗೆ ಪ್ರೌಡ್ಫುಲ್ ಮಾಡಬೇಕು, ಒಂದಿಷ್ಟು ಕೆಲಸ ಮಾಡೋಣ. ಅವರು ನೆಪದಿಂದ ಬಂದವರು ಬೆಂಗಳೂರಿಗೆ ಬಂದಾಗೆಲ್ಲ ನಮಗೆಲ್ಲ ಒಂಥರ ಏನೋ ಆ ಹೀರೋ ಮನೆಯಲ್ಲಿದೆ ಅಂತ ಒಂದು ಆ ಥರದಿಂದ ಹುಡುಕಾಟ ಆಯ್ತಾ. ಆ ಹುಡುಕಾಟದಲ್ಲಿ ಎಷ್ಟೋ ಜನ ನಮ್ಮ ದಾರಿ ತಪ್ಪಿಸಿದ್ದಾರೆ. ಅಲ್ಲಿ ದರ್ಶನ್ ಸರ್ ಮನೆ ಇದೆ, ಹೋಗೋಣ ಬಾ ಅನ್ನೋದು. ಅಲ್ಲಿ ಹೋಗೋರು ಒಳಗಡೆ ಒಂದು 500 ರೂಪಾಯಿ ಖರ್ಚು ಮಾಡಿಸ್ಬಿಡೋದು. ಅಯ್ಯೋ ಆ ಸ್ವಾಮಿ, ನಮ್ಮಲ್ಲಿ ಇರೋದು ಅಷ್ಟೇ, ತಿರುಗಿ ಮರುದಿನ ಒಂದು ವಾಲ್ಪೇಪರ್ ತೊಗೊಳ್ಳೋದು, ನೋಡ್ಕೊಳ್ಳೋದು. ನಮ್ಮ ಹೀರೋ ಹಿಂಗಿದ್ದಾರೆ, ಅವ್ರ ಥರ ಬಾಡಿ ಮೇಂಟೈನ್ ಮಾಡಬೇಕು, ಅವ್ರ ಥರ ಮಾತಾಡಬೇಕು, ಅವ್ರ ಥರ ಆ್ಯಕ್ಟ್ ಮಾಡಬೇಕು ಅನ್ನೋದು ತುಂಬ ಉತ್ಸಾಹ ಅವ್ರನ್ನ. ನನಗೆ ದರ್ಶನ್ ಸರ್ ಅಂದರೆ ಅದು ಬಿಡಿ, ಅದು ಬೇರೆ ವಿಚಾರ. ಅದು ನಮಗೆ ಗಾಡ್ ಫಾದರ್ ಇದ್ದಂಗೆ ಅವ್ರನ್ನ ನೋಡಿದ್ರೆ.